It's a very good, decent sized cobra. Good boy. ಗೇಟ್ ಬೇಗ ಹಾಕಿದೆ. ಹಾಂ ತಗೊಳ್ಳಿ, ಹಿಡ್ಕೊಳ್ಳಿ. ಇದು ಯಾವ್ದು ವಿಳ್ಳೆದೆಲೆ ಹೆಂಬ? ಇದು ಜಿಪ್ ಬೇರೆ ಕಿತ್ತೋಯ್ತಿದ್ದು. ಓಕೆ, ಇರಲಿ. ಇಲ್ಲಿದೆಯಾ ಸರ್? ಇದೆಯಲ್ಲ, ಇಲ್ಲೇನೆ ಕೋಬ್ರಾ. ಡೂ ಒನ್ ಥಿಂಗ್, ಐಲ್ ಗೆಟ್ ದಿಸ್ ಸ್ನೇಕ್ ಔಟ್ ಓವರ್ ಹಿಯರ್. ಅವ್ರ ಮುಂದೆ ಬರೋಕ್ಕೆ ಹೇಳಿ ಪಾಪ. ಅಷ್ಟೊತ್ತಿಂದ ನೋಡ್ಕೊಂಡಿದ್ದಾರೆ, ಹಾವನ್ನು ನೋಡಿಲ್ಲ ಅಂತಂದ್ರೆ ಹೆಂಗೆ ಅಲ್ವಾ? ಇಲ್ಲ, ಬರೋಣ ಇಲ್ಲಿಗೆ, ತೊಗೊಂಬರೋಣ. ಇರಿ, ಇದೆ ಇದೆ ಇದೆ. It's a very good, decent sized cobra. Come here, boy. Come here. ಕೋಬ್ರಾ, ನಾಗರ ಹಾವು. ತುಂಬ ಕ್ವಿಕ್ ಆಗಿದ್ದಾನೆ. ಯಂಗ್ ಕೋಬ್ರಾ, ಯಂಗ್ ಆ್ಯಂಡ್ ಎನರ್ಜೆಟಿಕ್. So let's put him back. ಒಂದು 2 ವರ್ಷ ಆಗಿದೆ ಸರ್. ಹಾಂ, ಬರೋ ಇಲ್ಲಿ. ಆ ಕಡೆ ಅಲ್ಲಮ್ಮ. ಅಲ್ಲಲ್ಲ, ಈ ಕಡೆ ಬಾಯ್ಲಿ. ಅಲ್ಲಿ ನೋಡಲ್ಲಿ ಮನೆ ಇದೆ ನಿನಗೆ. ಅಲ್ಲಲ್ಲಮ್ಮ, ಇಲ್ಲ ಇಲ್ಲ, ಅದಲ್ಲಿ ಮೂಲೆಯಲ್ಲಿ ಕೂತಿದೆ. ಇಲ್ಲಿ ನೋಡಿಲ್ಲ, ಇಲ್ಲಿ ಗೋ. ಅವನೇ ಒಳಗೆ ಹೋಗ್ತಾನೆ ರೀ. There is a home for you. Go. ಅವನಿಗೆ ಗೊತ್ತಾಗ್ತಲ್ಲ. ಈಗ ಹೋಗ್ತಾನೆ ನೋಡಿ ಒಳಗೆ, ಅಷ್ಟೇ. ಡನ್. ಥ್ಯಾಂಕ್ ಯು. ತೊಗೊಳ್ಳಿ ಸರ್. ನೋಡಿ, ಆಂಟಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ. ಹಾಗೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋ ಪ್ರಾಬ್ಲಮ್, ಬನ್ನಿ. ಓಕೆ ಓಕೆ ಓಕೆ, ಇರಲಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಂ, ಓಕೆ. ಎಲ್ಲಿಂದ ಬಂತದು? ಓಕೆ 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 ಓಕೆ, ಒಳ್ಳೇದಾಯ್ತು ರೀ. ಓ, ವೆರಿ ನೈಸ್.
ರೂಮ್ ನಂಬರ್ 61 ಫಸ್ಟ್ ಫ್ಲೋರಾ? ದೊಡ್ಡದಾ ಚಿಕ್ಕದಾ? ಓಕೆ ಬನ್ನಿ ಹೋಗೋಣ. ಕರ್ಕೊಂಡೋಗಿ ಸ್ವಲ್ಪ ಬೇಗ ಮ್ಯಾಮ್, ಎಮರ್ಜೆನ್ಸಿ. ನೀವು ಸ್ಲೋ ಆಗಿ ಬಂದರೆ ಹೆಂಗೆ? ಏನಿಲ್ಲ, ನಾವಿರ್ಬೇಕಾದ್ರೆ ಹೆದರ್ಕೊಳ್ಬೇಡಿ ಅಷ್ಟೇ. ಇದು ಕೇರ್ ಹಾಸ್ಪಿಟಲ್ ಹಾಸ್ಟೆಲಾ? ಇಲ್ಲಿ ಮೇಲ್ಗಡೆನಾ? ಇಲ್ಲ. ಏನಿದೆಲ್ಲ ಪೇಪರ್ಸು? ಹಾಂ ಹಾಂ ಹಾಂ. ಎಲ್ಲಿ ನೋಡಿದ್ರಿ ಸರ್? ಕಾಣಿಸ್ತಾ ಇದೆಯಾ? ಡೋರ್ ಹಿಂದಗಡೆ ಇದೆ ನೋಡಿ. ಡೋರ್ ಹಿಂದಗಡೆ ಇದೆ ನೋಡಿ. ಇರಿ ಗುರು. ಅಲ್ಲೇ ಇದೆ ಇದೆಯಾ? ಕೋಬ್ರಾ, ನಾಗರ ಹಾವು. ಅಪ್ಪ ಏನು ಸರ್ ಇಂಗ್ಲೀಷ್ ಬಿಟ್ರೆ ಮುಂದೆ ಸರಿ. ಬೇಬಿ ಗುಡ್ ಬಾಯ್. ಓಕೆ ಓಕೆ, ನೋ ಚೇಸಿಂಗ್, ನೋ ಚೇಸಿಂಗ್. ಏನಿಲ್ಲ, ಬರಲ್ಲ, ಹೆದರ್ಕೋಬೇಡಿ. ನಾಗರ ಹಾವೇನೆ. ಹೋಪ್ ಇಟ್ ಡಸಂಟ್ ಕಮ್ ಔಟ್ ಥ್ರೂ ದಟ್ ಹೋಲ್. ನೋ ಇಟ್ ವುಡಂಟ್. ಎಸ್ ಅಷ್ಟೇ ಮುಗೀತಾ? ಅಷ್ಟೇ. ಇಟ್ ವುಡಂಟ್. ಬನ್ನಿ ಹೋಗೋಣ. ಅದು ಡೋರ್ ಹೇಳ್ಕೊಬಿಡಿ. ಏಕೆ? ಹಾಂ, ಡೋರ್ ಹೇಳ್ಕೊಬಿಡಿ ಸಾಕು. ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಈ ಕಡೆನೇ ಜಾಸ್ತಿ ಬಂದ್ಬಿಡೋದು ಸರ್. ಬರಲಿ, ಫೋನ್ ಮಾಡಿ. ಈಗ ಕಳೆದ ಬಾರೇನೋ ಹಿಂಭಾಗ ಅಲ್ಲಿ ಮನೆಗಳಿದೆಯಲ್ಲ, ಅಲ್ಲೊಂದು ನಾಗರ ಹಾವು ರೆಸ್ಕ್ಯೂ ಮಾಡಿದ್ದೆ ನಾನು. ಸಿಕ್ಕಿದೆ ನಾಗರ ಹಾವು. ಓಕೆ, ಇದೆಯಾ ನಂಬರು? ಅಲ್ಲಿ ನನ್ನ ಗಾಡಿ ಹಿಂದೆನೂ ಇದೆ, ಬರ್ಕೋಬೋದು ನೀವು. ವೆಲ್ಕಮ್. ಅಲ್ಲಿ ಇಲ್ಲಿಗಡೆ ಏನು ಯಾರೂ ಇಲ್ವಾ? ಹಾಂ, ನೀವಿಲ್ಲೇ ಇರ್ತೀರಾ? ಓ, ಎಲ್ಲಿದೆ? ಇಟ್ಕೊಳ್ಳಿ ಇದನ್ನು. ಹಂಚಿ ಕಡ್ಡಿ ಎಲ್ಲಿದೆ? ಇದೆನಾ? ನಮ್ಮ ತಂದೆಯವರು ಇದನ್ನೇ ಯೂಸ್ ಮಾಡಿದ್ದಾ? ಹಿಡಿದುಕೊಂಡು ಹೋದ್ರೆ ಒಂದು. ಹಾಂ, ಮತ್ತೆ ಇನ್ನೊಂದು ಐತೆ ಅದೇ ಜಾಗದಲ್ಲಿ. ಅವರೇನಾರು ವಿಡಿಯೋ ರೆಕಾರ್ಡ್ ಮಾಡಿದ್ರಾ? ಮಾಡಿದ್ರು. ಯಾವುದ್ರಲ್ಲಿ ಮಾಡಿದ್ರು? ಅದು ಒಂದು ನನ್ನ ಕೈಲಿ ಕೊಟ್ಟಿದ್ರು, ಒಂದು ಫೋನಲ್ಲಿ. ಓಕೆ, ಬ್ಯೂಟಿಫುಲ್ ವುಲ್ಫ್ ಸ್ನೇಕ್. ಅವ್ರು ಯಾವುದ್ರಲ್ಲಿ ಹಾಕೊಂಡ್ರು? ಅವರು ಈ ಥರ ಬ್ಯಾಗಲ್ಲಿ ಹಾಕ್ಕೊಂಡು. ಓಕೆ, ಬ್ಯೂಟಿಫುಲ್. ಮ್ಯಾಮ್, ಹಾವು ದೊಡ್ಡದಾ ಚಿಕ್ಕದಾ ಮೇಡಮ್? ಚಿಕ್ಕ ಮರಿನಾ? ಯಾವ್ದು, ನಾಗರ ಹಾವಾ? ನಮಸ್ತೆ. ಓಕೆ, ಹೌದಾ? ನಾನು ನೋಡಿಲ್ಲ ಮ್ಯಾಮ್. ಇನ್ನು ಮುಂಚೆ ಆ ಕಡೆ ಬ್ಲಾಕ್ ಅಲ್ಲೆಲ್ಲೋ ಒಂದು ಬಂದಿತ್ತು ಅಂತ ರೆಸ್ಕ್ಯೂ ಬಂದಿದೆ. ತುಂಬಾ ದೊಡ್ಡದೊಂದು ಹಾವು. ಓಕೆ, ಬಟ್ ಅದು ಹೊರಟೋಯ್ತು, ಇಲ್ಲೆಲ್ಲ ಓಕೆ. ಸಿಗ್ಲಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ನನಗೇನಂತಂದರೆ ಈ ಬನ್ನಿ ಮಂಟಪಲ್ಲಿ ಇವಾಗ ದಸರಾ ಟ್ರಾಫಿಕ್ ಶುರು ಆಗ್ಬಿಟ್ಟಿದೆ. ಅದನ್ನು ದಾಟ್ಕೊಂಡು ಬರೋದೇ ಒಂದು ದೊಡ್ಡ ಪ್ರಾಬ್ಲಮ್. ಸರ್,
ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್, ನಮಸ್ತೆ. ಇದು ಹಾಸ್ಟೆಲ್ಲ ಇದು? ಇಲ್ಲ ಸರ್, ನರ್ಸರಿ. ಓಕೆ ಓಕೆ. ಆ ಕಾರ್ನರಲ್ಲಿದೆಯಾ? ನೀವು ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದು ನೀವು ಬಕೆಟ್ ಹಾಕಿದ್ದೀರಾ ಅಂತ ಅಲ್ವಾ? ಬನ್ನಿ ಇಲ್ಲಿ, ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಅಲ್ಲಿ ನೋಡಿ ಅಲ್ಲಿ. ಅದು ಸರ್ ಅದು ತುಂಬಾ ಕಾರ್ನರ್ ಇಲ್ಲ ಬಕೆಟ್ ಈ ಕಡೆ ಬಟ್ ಏನಂತಂದರೆ ಅದೇನಕ್ಕೆ ಹೆಲ್ಪ್ ಮಾಡಿದೆ ಅಂತಂದರೆ, ಹಾವು ಈ ಜಾಗದಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡಿದೆ. ಅದಕ್ಕೊಂದು ಸೇಫ್ ಜಾಗ ಇದೆ, ನಾನೆಲ್ಲೂ ಹೋಗೋದು ಬೇಡ ಅನ್ನೋದು ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದೆ. ಅಲ್ಲ, ಆ ಮೂಲೆಲ್ಲ ಕೂತ್ಕೊಂಡಿದೆ. ಕೆರೆ ಹಾವು ಮರಿ ಇದು, ಕೆರೆ ಹಾವು ಮರಿ. ನಾಗರ ಮರಿನೂ ನೋಡೋಕೆ ಹೀಗೆ ಇರುತ್ತೆ, ಸೇಮ್ ಟು ಸೇಮ್ ಹೀಗೆ ಇರುತ್ತೆ. ಬಿಲ್ಲುರಿ ಹಾವು ಹಿಂಗೆ, ಬಟ್ ನಾಗರ ಮರಿ ಕಲರ್ ಅಂತೂ ಎಕ್ಸಾಕ್ಟ್ ಸೇಮ್, ಡಿಫ್ರೆನ್ಷಿಯೇಟೇ ಮಾಡೋಕ್ಕಾಗಲ್ಲ ನಿಮಗೆ. ದೊಡ್ಡದೇನೇ ಇದು, 1.5-2 ತಿಂಗಳು ವಯಸ್ಸಾಗಿದೆ ಇದಕ್ಕೆ. 1.5-2 ತಿಂಗಳು ಮರಿ ಇದು. ಏನು ಹೇಳಿ? ಇಲ್ಲ, ಅದ್ರ ಒಳಗಡೆ ಇರೋದು ತೋಳದ ಹಾವು, ವುಲ್ಫ್ ಸ್ನೇಕ್ ಅಂತ. ವುಲ್ಫ್ ಸ್ನೇಕ್ ಅಂತ. ಹಾಂ, ವುಲ್ಫ್ ಸ್ನೇಕ್ ಅಂತ. ಈಗ ನನ್ನ ವೀಡಿಯೋಸ್ ನೋಡ್ತೀರಾ? ಓಹ್, ವೆರಿ ನೈಸ್. ಹಾಂ ಹಾಂ, ಎಸ್ 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 ಎಸ್. ಸರ್ ಅದು ಕಚ್ಚಲ್ವಾ ಸರ್? ಅಂದರೆ ಇನ್ನೊಂದನ್ನು ಕಚ್ಚಾಡಲ್ವ ಅಂತನಾ? ಅಷ್ಟು ಈಸಿಯಾಗಿ ಇಟ್ಕೊಂಡಿದ್ದಲ್ಲ. ಮ್ಯಾಮ್, ಅಂದರೆ ಅದು ಒಂದು ಹ್ಯಾಂಡ್ಲಿಂಗ್ ಟೆಕ್ನಿಕ್ ಇದೆ. ಸೊ ಆ ಹ್ಯಾಂಡ್ಲಿಂಗ್ ಟೆಕ್ನಿಕ್ ನಾವು ಯೂಸ್ ಮಾಡ್ತೀವಿ. ಬಾಡಿ ಲ್ಯಾಂಗ್ವೇಜ್ ಮ್ಯಾಟರ್ ಆಗುತ್ತೆ. ನಾವು ಹೇಗೆ ಎಷ್ಟು ಪ್ರೆಷರಲ್ಲಿ ಅದನ್ನು ಹಿಡ್ಕೊಳ್ತೀವಿ ಅನ್ನೋದು ಹ್ಯಾಂಡ್ಲಾಗ, ಅದು ಕಂಫರ್ಟ್ ಹೇಗೆ ಕೊಡ್ತೀವಿ. ಇವಾಗ ನಿಮ್ಮ LKG ಮಕ್ಳಿಗೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಸೊ ಇದೂ ಹೇಳಿದ ಮಾತು ಕೇಳಲ್ಲ, ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಬಟ್ ನೀವು ಹೆಂಗೆ ಪ್ರೀತಿಯಿಂದ ಮುದ್ದಾಗಿ ಮಾತಾಡಿ ಹ್ಯಾಂಡ್ಲ್ ಮಾಡ್ತೀರ, ಹಾಗೆ ನಾವು ಹ್ಯಾಂಡ್ಲ್ ಮಾಡ್ತೀವಿ. ಏನು ಮಾಡಲ್ಲ, ಒಟ್ಟಿಗೆ ಆರಾಮಾಗಿರ್ತವೆ. ಹಾಂ, ಥ್ಯಾಂಕ್ ಯು.